ಓರ್ವ ವ್ಯಕ್ತಿಯ ಜೀವನಕ್ಕೆ ಹಣವೇ ಮುಖ್ಯವಲ್ಲ, ಆದರೆ ಕೆಲವೊಂದು ಸಂದರ್ಭಗಳು ಹಣದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಸುತ್ತದೆ. ಈ ಸಂದರ್ಭಗಳು ನಮಗೆ ಹಣವೇ ಮುಖ್ಯವಾಗುವಂತೆ ಮಾಡುತ್ತದೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿಯೂ ಕೂಡ ಹಣದ ಕೊರತೆ ಎದುರಾದರೆ ನಿಮ್ಮ ಮೇಲೆ ಲಕ್ಷ್ಮೀ ದೇವಿ ಕೋಪಿಸಿಕೊಂಡಿದ್ದಾಳೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಾವು ಶುಕ್ರವಾರ ತಪ್ಪದೆ ತಾಯಿ ಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಲಕ್ಷ್ಮೀ ಪೂಜೆಯಲ್ಲಿ ಮರೆತು ಕೂಡ ಈ ತಪ್ಪುಗಳನ್ನು ಮಾಡಲೇಬಾರದು. ಶುಕ್ರವಾರ ಯಾವುದೇ ಮಹಿಳೆ ಅಥವಾ ಹುಡುಗಿಯನ್ನು ಮರೆತು ಕೂಡ ಅಗೌರವಿಸಬಾರದು. ಈ ದಿನ ನಪುಂಸಕರನ್ನು ಅವಮಾನಿಸಬೇಡಿ, ಇಲ್ಲವಾದರೆ ಅವರ ಶಾಪದಿಂದ ಮನೆಯಲ್ಲಿ ಬಡತನ ಎದುರಾಗುವುದು. ಎಲ್ಲಿ ಮಹಿಳೆಯರನ್ನು ಗೌರವಿಸಲಾಗುವುದಿಲ್ಲವೋ ಅಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ ಎಂದು ಹಿಂದೂ ಧರ್ಮದಲ್ಲಿ ಹೇಳಲಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಮಹಿಳೆಯರನ್ನು ಗೌರವಿಸಬೇಕು. ಶುಕ್ರವಾರ ಯಾರಿಂದಲೂ ಹಣವನ್ನು ತೆಗೆದುಕೊಳ್ಳಬೇಡಿ ಅಥವಾ ಹಣವನ್ನು ಎರವಲು ಪಡೆಯಬೇಡಿ. ಹಾಗೆ ಮಾಡುವುದರಿಂದ ಸಂಪತ್ತು ಹೆಚ್ಚಿಸುವಲ್ಲಿ ಸಮಸ್ಯೆಗಳು ಉಂಟಾಗುತ್ತವೆ ಎನ್ನುವ ನಂಬಿಕೆ ಇದೆ. ಶುಕ್ರವಾರ ಸಕ್ಕರೆಯನ್ನು ಯಾರಿಗೂ ನೀಡಬಾರದು ಎನ್ನುವ ಧಾರ್ಮಿಕ ನಂಬಿಕೆ ಇದೆ. ಹೀಗೆ ಮಾಡುವುದರಿಂದ ಶುಕ್ರ ಗ್ರಹವು ವ್ಯಕ್ತಿಯ ಜಾತಕದಲ್ಲಿ ದುರ್ಬಲವಾಗುತ್ತದೆ. ಶುಕ್ರನ ದುರ್ಬಲತೆಯು ಸೌಕರ್ಯಗಳ ಕೊರತೆ ಮತ್ತು ಹಣಕಾಸಿನ ನಿರ್ಬಂಧಗಳಿಗೆ ಕಾರಣವಾಗುತ್ತದೆ. ವ್ಯಾಪಾರದಲ್ಲಿ ಸಂಪತ್ತು ಪಡೆಯಲು ಗಜಲಕ್ಷ್ಮಿಯನ್ನು ಪೂಜಿಸಬೇಕು. ನಿಮ್ಮ ವ್ಯಾಪಾರವು ಸರಿಯಾಗಿ ನಡೆಯುತ್ತಿದ್ದು ಆದರೂ ನಿಮ್ಮ ಬಳಿ ಹಣ ಉಳಿಯದಿದ್ದರೆ ಆಗ ನೀವು ಲಕ್ಷ್ಮೀ ದೇವಿಯ ಗಜಲಕ್ಷ್ಮಿ ರೂಪವನ್ನು ಪೂಜಿಸಬೇಕು. ಲಕ್ಷ್ಮಿಯ ಗಜಲಕ್ಷ್ಮಿ ರೂಪದಲ್ಲಿ ಆಕೆಯ ಎರಡೂ ಬದಿಗಳಲ್ಲಿ ಆನೆಗಳು ನಿಂತಿರುತ್ತದೆ. ಗಜಲಕ್ಷ್ಮಿಯನ್ನು ಪೂಜಿಸುವಾಗ ಆಕೆಗೆ ಗುಲಾಬಿ ಹೂವುಗಳನ್ನು ಅರ್ಪಿಸಿ ಮತ್ತು ತುಪ್ಪದ ದೀಪವನ್ನು ಬೆಳಗಿಸಿ. ಈಗ ಲಕ್ಷ್ಮಿಯನ್ನು ಪೂಜಿಸಿ, ಮಂತ್ರಗಳನ್ನು ಜಪಿಸಿ. ಅದರ ನಂತರ ಲಕ್ಷ್ಮಿಗೆ ಆರತಿಯನ್ನು ಮಾಡುವ ಮೂಲಕ ಪೂಜೆಯನ್ನು ಪೂರ್ಣಗೊಳಿಸಿ. ನಂತರ ಪೂಜೆಗಿಟ್ಟ ಗುಲಾಬಿ ಹೂವುಗಳನ್ನು ನೀವು ಹಣವಿಡುವ ಸ್ಥಳದಲ್ಲಿ ಇರಿಸಬೇಕು. ಹಣ ಉಳಿಸಲು ಧಾನ್ಯ ಲಕ್ಷ್ಮಿಯನ್ನು ಪೂಜೆ ಮಾಡಿ. ಹಣವನ್ನು ಉಳಿಸುವ ಸಲುವಾಗಿ ಭಕ್ತಿಯಿಂದ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಬೇಕು. ಈ ದಿನ ನೀವು ಧಾನ್ಯ ಲಕ್ಷ್ಮಿಯ ವಿಗ್ರಹ ಅಥವಾ ಚಿತ್ರವನ್ನು ಪೂಜಿಸಬೇಕು. ಈಗ ಆಕೆಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಬೆಳ್ಳಿ ನಾಣ್ಯಗಳನ್ನು ಅರ್ಪಿಸಿ. ಈಗ ಮಾತೆ ಲಕ್ಷ್ಮಿಯ ಮಂತ್ರಗಳನ್ನು ಪಠಿಸಿ ಮತ್ತು ಪೂಜೆಯ ಕೊನೆಯಲ್ಲಿ ಆರತಿಯನ್ನು ಮಾಡಿ. ಈಗ ಈ ನಾಣ್ಯವನ್ನು ಹಣ ಇಡುವ ಸ್ಥಳದಲ್ಲಿ ಅಂದರೆ ತಿಜೋರಿ ಅಥವಾ ವಾಲೆಟ್ನಲ್ಲಿ ಇರಿಸಿ. ನಿಮ್ಮ ಕೈಯಿಂದ ಹೆಚ್ಚು ಹಣ ಖರ್ಚಾಗುತ್ತಿದ್ದರೆ ಹೀಗೆ ಮಾಡಿ. ನಿಮ್ಮ ಹಣವನ್ನು ಅನಗತ್ಯವಾಗಿ ಸಾಕಷ್ಟು ಖರ್ಚು ಮಾಡಲಾಗುತ್ತಿದ್ದರೆ ಮತ್ತು ಸಾಕಷ್ಟು ಪ್ರಯತ್ನಗಳ ನಂತರವೂ ನಿಮ್ಮ ಬಳಿ ಖರ್ಚುಗಳನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಪ್ರತಿದಿನ ಅಥವಾ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಪೂಜೆಯ ಸಮಯದಲ್ಲಿ ಆಕೆಯ ಪಾದಕ್ಕೆ 1 ರೂಪಾಯಿ ನಾಣ್ಯಗಳನ್ನು ಅರ್ಪಿಸಿ. ತಿಂಗಳ ಕೊನೆಯಲ್ಲಿ ಸುಮಂಗಲಿ ಮಹಿಳೆಗೆ ಈ ನಾಣ್ಯಗಳನ್ನು ದಾನ ಮಾಡಿ. ಈ ಕೆಲಸವನ್ನು ಯಾವಾಗಲೂ ಮಾಡುತ್ತಿರಬೇಕು. ಇದು ಹಣದ ಖರ್ಚನ್ನು ನಿಲ್ಲಿಸುತ್ತದೆ ಮತ್ತು ಸಂಪತ್ತಿನ ಹೆಚ್ಚಳವೂ ಆಗುತ್ತದೆ ಎನ್ನುವ ನಂಬಿಕೆ ಇದೆ. ನಿಮ್ಮ ಬಳಿ ಹಣವಿಲ್ಲದಿದ್ದರೆ ಈ ಚಿತ್ರವನ್ನು ಮನೆಯಲ್ಲಿಡಿ. ನೀವು ಬಹಳಷ್ಟು ಹಣವನ್ನು ಗಳಿಸುತ್ತಿದ್ದು ಆ ಹಣ ನಿಮ್ಮ ಬಳಿ ಉಳಿಯುತ್ತಿಲ್ಲವೆಂದು ನಿಮಗೆ ಎನಿಸಿದರೆ ನೀವು ಶುಕ್ರವಾರ ತಪ್ಪದೆ ಲಕ್ಷ್ಮಿಯ ಈ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜಿಸಬೇಕು. ವಿಗ್ರಹ ಅಥವಾ ಚಿತ್ರ ಹೇಗಿರಬೇಕೆಂದರೆ ಅದರಲ್ಲಿ ಲಕ್ಷ್ಮೀ ದೇವಿಯು ತನ್ನ ಕೈಗಳಿಂದ ನಾಣ್ಯವನ್ನು ಚೆಲ್ಲುತ್ತಿರಬೇಕು. ಶುಕ್ರವಾರ ಸಂಜೆ ಲಕ್ಷ್ಮೀ ದೇವಿಯನ್ನು ಈ ರೀತಿ ಪೂಜಿಸಿ. ಇದು ಶುಭಕರವಾಗಿರುತ್ತದೆ. ಭಕ್ತರು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸ್ನಾನದಿಂದ ನಿವೃತ್ತರಾಗಬೇಕು. ಅದರ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಅದರ ನಂತರ ಮನೆಯ ಪೂಜಾ ಸ್ಥಳದಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನು ಹರಡಿ ಮತ್ತು ಅದರ ಮೇಲೆ ತಾಯಿ ಲಕ್ಷ್ಮಿಯೊಂದಿಗೆ ವಿಷ್ಣುವಿನ ಮೂರ್ತಿಯನ್ನು ಸ್ಥಾಪಿಸಿ. ಲಕ್ಷ್ಮೀ ದೇವಿಯ ಮುಂದೆ ಅಕ್ಕಿಯ ರಾಶಿಯನ್ನು ಇರಿಸಿ ಮತ್ತು ಅದರ ಮೇಲೆ ಶುದ್ಧ ನೀರಿನಿಂದ ತುಂಬಿದ ತಾಮ್ರದ ಪಾತ್ರೆಯನ್ನು ಇರಿಸಬೇಕು.
ಈಗ ಪೂರ್ವಕ್ಕೆ ಅಭಿಮುಖವಾಗಿ ಕುಳಿತು ಪೂಜೆಯನ್ನು ಮಾಡಬೇಕು. ಈಗ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಅವಳಿಗೆ ಬಿಳಿ ಹೂವುಗಳನ್ನು, ಬಿಳಿ ಶ್ರೀಗಂಧ ಮತ್ತು ಸುಗಂಧ ದ್ರವ್ಯಗಳನ್ನು ಅರ್ಪಿಸಿ. ಈಗ ತಾಯಿಯ ಮಂತ್ರಗಳನ್ನು ಪಠಿಸಿ ಮತ್ತು ಕೊನೆಯಲ್ಲಿ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಿ. ಈ ಕಾರಣದಿಂದಾಗಿ ವ್ಯಕ್ತಿಯು ಎಲ್ಲಾ ತೊಂದರೆಗಳು ಮತ್ತು ಪಾಪಗಳು ದೂರವಾಗುತ್ತವೆ ಮತ್ತು ತಾಯಿ ಲಕ್ಷ್ಮಿಯ ಕೃಪೆ ಯಾವಾಗಲೂ ಉಳಿಯುತ್ತದೆ. ಇದೇ ರೀತಿ ಅರ್ಥಪೂರ್ಣ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.